ಇಂದಿಗೆ ಸರಿಯಾಗಿ ನನಗೆ ಮದುವೆಯಾಗಿ 7 ತಿಂಗಳು ಮತ್ತು 4 ದಿನಗಳಾಗಿವೆ. ಆದರೆ ಇಂದು ಬೆಳಿಗ್ಗೆಯೇ ನನಗೆ ಶೋಭನಾ ಮೊದಲ ರಾತ್ರಿಯಾಯಿತು. ಮತ್ತು ಅದು ನನ್ನ ಪತಿಯೊಂದಿಗೆ ಅಲ್ಲ. ನಿಮಗೆ ಆಶ್ಚರ್ಯವಾಗುತ್ತಿದೆ ಅಲ್ವಾ? ಏನಿದು ಮದುವೆಯಾಗಿ ಇಷ್ಟು ದಿನಗಳ ನಂತರ ಶೋಭನಾ? ಅದು ಗಂಡನ ಹೊರತಾಗಿ ಬೇರೊಬ್ಬರೊಂದಿಗೆ ಎಂದು. ನನ್ನ ಕತೆ ಪೂರ್ತಿ ಹೇಳಿದ ಮೇಲೆಯೇ ನಿಮ್ಮ ಆಶ್ಚರ್ಯ ದೂರವಾಗುತ್ತದೆ. ಆದ್ದರಿಂದ ನನ್ನ ಸಂಪೂರ್ಣ ಕಥೆಯನ್ನು ಹೇಳುತ್ತೇನೆ ಕೇಳಿ. ನಾನು ಅನನ್ಯ ಮತ್ತು ವಿರಾಟ್ ಇಬ್ಬರೂ ಹೋಗಿ ನಮಗೆ ನೀಡಿದ್ದ ಸೀಟುಗಳಲ್ಲಿ ಕುಳಿತುಕೊಂಡೆವು. ಸಿನಿಮಾ ಹಾಲ್ನಲ್ಲಿ ಪ್ರೊಜೆಕ್ಟರ್ನ ಎರಡೂ ಬದಿಯಲ್ಲಿ 2 ಕ್ಯಾಬಿನ್ಗಳಿದ್ದವು. ಯಾರಾದರೂ ವಿಧಪಿಗಳು ಬಂದರೆ ಮಾತ್ರ ಅವರಿಗೆ ಆ ಕ್ಯಾಬಿನ್ಗಳನ್ನು ಮೀಸಲಿಡುತ್ತಿದ್ದರು. ಸಿನಿಮಾ ಶುರುವಾಗುತ್ತಿದ್ದಂತೆ ಅವನು ನಮ್ಮ ಸೀಟುಗಳ ನಡುವಿದ್ದ ಹ್ಯಾಂಡ್ರೆಸ್ಟ್ ತೆಗೆದು ನನ್ನನ್ನು ತನ್ನ ಕಡೆಗೆ ಎಳೆದುಕೊಂಡ. ಅಪ್ಪ, ನಿನ್ನದೇ ಗಲಾಟೆ ಇದು. ಸಿನಿಮಾ ನೋಡಲು ಬಿಡುವುದಿಲ್ಲ. ಇದಕ್ಕಾಗಿಯೇ ಸಿನಿಮಾಕ್ಕೆ ಬರಬೇಕಿತ್ತಾ? ನಿಮ್ಮ ರೂಮಿನಲ್ಲೇ ಇರುತ್ತಿದ್ದೆವು ಅಲ್ವಾ ಎಂದೆ. 4 ಗೋಡೆಗಳ ನಡುವೆ ಇರುವುದಕ್ಕಿಂತ ಇಷ್ಟು ಜನರ ನಡುವೆ ಥ್ರಿಲ್ ಹೆಚ್ಚಿರುತ್ತದೆ ಎಂದು ಅವನು ಹೇಳಿದ. ಥ್ರಿಲ್ ಆಗುತ್ತದೆ ನಿನಗೇನು? ಯಾರಾದರೂ ನೋಡಿದರೆ ಆಗ ಇರುತ್ತದೆ ಎಂದು ನಾನು ಹೇಳಿದೆ. ಜನರೆಲ್ಲ ಸಿನಿಮಾ ನೋಡುತ್ತಾ ಇರುವಾಗ ಹಾಲ್ನಲ್ಲಿ ಲೈಟ್ಗಳು ಆನ್ ಆಗಿ ಇಂಟರ್ವೆಲ್ ನೀಡಲಾಯಿತು. ನಾನು ನನ್ನ ಸೀಟುಗಳನ್ನು ಸರಿಪಡಿಸಿಕೊಂಡು ಕುಳಿತೆ. ಸರ್, ನಮ್ಮ ಮ್ಯಾನೇಜರ್ ನಿಮಗಾಗಿ ಡ್ರಿಂಕ್ಸ್ ಮತ್ತು ಸ್ನ್ಯಾಕ್ಸ್ಗಳನ್ನು ಕಳುಹಿಸಿದ್ದಾರೆ ಎಂದು ಒಬ್ಬ ಹುಡುಗ ಬಂದು ನಾವಿಬ್ಬರಿಗೂ ಡ್ರಿಂಕ್ಸ್ಗಳ ಜೊತೆ 2 ಚಿಪ್ಸ್ ಪ್ಯಾಕೆಟ್ಗಳನ್ನು ಕೊಟ್ಟು ಹೋದ. ಸಿನಿಮಾ ಮುಗಿದು ಶುಭಂ ಕಾರ್ಡ್ ಬೀಳುವ ಹೊತ್ತಿಗೆ ಒಬ್ಬರ ಕೈಯಲ್ಲಿ ಇನ್ನೊಬ್ಬರು ಕೈ ಹಾಕಿ ಹಿಡಿದುಕೊಂಡು ಪಾರ್ಕ್ ಮಾಡಿದ್ದ ಕಾರಿನ ಬಳಿ ಹೋಗಿ ವಿರಾಟ್ನ ರೂಮ್ ತಲುಪಿದೆವು. ರಾತ್ರಿ ಇಲ್ಲಿಯೇ ಇರುತ್ತೀಯಾ ಅಥವಾ ಹೋಗುತ್ತೀಯಾ? ನಾಳೆ ಕಾಲೇಜಿಗೆ ಹೋಗಬೇಕು. ಇಲ್ಲಿ ಇದ್ದರೆ ನೀನು ನನ್ನನ್ನು ಮಲಗಲು ಬಿಡುವುದಿಲ್ಲ ಎಂದು ನಾನು ಕೇಳಿದೆ. ಅವನು ನನ್ನನ್ನು ಹಾಸ್ಟೆಲ್ಗೆ ಡ್ರಾಪ್ ಮಾಡಿದ ನಂತರ ನಾನು ರಾತ್ರಿ 9 ಗಂಟೆಗೆ ನನ್ನ ರೂಮ್ ತಲುಪಿದೆ. ಇನ್ನೂ 6 ತಿಂಗಳಲ್ಲಿ ನನ್ನ ಪದವಿ ಡಿಗ್ರಿ ಮುಗಿಯುತ್ತದೆ. ನನ್ನ ಡಿಗ್ರಿ ಮುಗಿಯುವಷ್ಟರಲ್ಲಿ ವಿರಾಟ್ ಆಸ್ಟ್ರೇಲಿಯಾದಿಂದ ವೀಸಾ ಕಳುಹಿಸುತ್ತೇನೆ ಎಂದು ಹೇಳಿದ್ದಾನೆ. ಅವನಿಗೆ ಅಲ್ಲಿ MBA ಓದಲು ಸೀಟ್ ಸಿಕ್ಕಿದೆ. ತನ್ನೊಂದಿಗೆ ನನ್ನನ್ನು ಕರೆದುಕೊಂಡು ಹೋಗುವುದಾಗಿ ವಾಗ್ದಾನ ಮಾಡಿದ್ದಾನೆ. ಅಯ್ಯೋ, ನನ್ನ ಬಗ್ಗೆ ಹೇಳದೆ ಎಲ್ಲಿಗೆಲ್ಲ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಅಲ್ವಾ? ನನ್ನ ಹೆಸರು ಅನನ್ಯ. ನಮ್ಮದು ಮೈಸೂರು. ನನ್ನ ತಂದೆ ಸೈನ್ಯದಿಂದ ನಿವೃತ್ತರಾಗಿದ್ದಾರೆ. ನಮ್ಮ ಪೋಷಕರಿಗೆ ನಾನು ಮತ್ತು ಅಕ್ಕ ಇಬ್ಬರು ಇರುವುದರಲ್ಲೇ ನಮ್ಮನ್ನು ಚೆನ್ನಾಗಿ ಬೆಳೆಸಿದ್ದಾರೆ. ನಾನು PUC ಓದುತ್ತಿರುವಾಗ ಕಾಲೇಜಿನಲ್ಲಿ ನಮ್ಮ ಸೀನಿಯರ್ನೊಂದಿಗೆ ಪರಿಚಯ ಪ್ರೀತಿಯಾಗಿ ಬದಲಾಯಿತು. 2ನೇ ವರ್ಷದ PUCಯಲ್ಲಿ ಇರುವಾಗಲೇ ಅವನು ನನಗೆ ಮೊದಲ ಪ್ರೀತಿಯ ರುಚಿ ತೋರಿಸಿದ. ಆ ನಂತರ ನಾವಿಬ್ಬರೂ ಹೊಂದಿಕೊಳ್ಳದೆ ಬೇರ್ಪಟ್ಟೆವು. ಹೀಗೆ ನನ್ನ ಮೊದಲ ಪ್ರೀತಿ ಮುಂದೆ ಸಾಗಲಿಲ್ಲ. ಆದರೆ ನನಗೆ ಅವನೊಂದಿಗೆ 2 ಬಾರಿ ಆ ಅನುಭವ ಉಳಿದುಕೊಂಡಿತ್ತು. ಪದವಿಗಾಗಿ ನಾನು ಬೆಂಗಳೂರಿಗೆ ಬಂದೆ. 2ನೇ ವರ್ಷದಲ್ಲಿರುವಾಗ ನಮ್ಮ ಸೀನಿಯರ್ ವಿರಾಟ್ ರೆಡ್ಡಿಯೊಂದಿಗೆ ಪರಿಚಯವಾಯಿತು. ಇಬ್ಬರೂ ಒಂದೇ ಜಾತಿಗೆ ಸೇರಿದ ಕಾರಣಕ್ಕಾಗಿಯೋ ಅಥವಾ ವಿರಾಟ್ನ ಹಿಂದಿದ್ದ ಆಸ್ತಿಯ ಕಾರಣಕ್ಕಾಗಿಯೋ ನಾನು ಅವನ ಪ್ರೀತಿಗೆ ಬಿದ್ದೆ. ನಮ್ಮ ಪರಿಚಯವಾದ 2ನೇ ವಾರದಲ್ಲಿ ಅವನು ನನ್ನನ್ನು ತನ್ನ ರೂಮಿಗೆ ಕರೆದುಕೊಂಡು ಹೋಗಿ ಒಂದು ರಾತ್ರಿಯೆಲ್ಲ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥಮಾಡಿಕೊಂಡು ಚೆನ್ನಾಗಿ ಕಷ್ಟಪಟ್ಟು ಕೊನೆಗೆ ಸುಸ್ತಾಗಿ ಬೆಳಿಗ್ಗೆಯೇ ಹಾಸ್ಟೆಲ್ಗೆ ಹಿಂದಿರುಗಿದೆ. ಅಂದಿನಿಂದ ವೀಕೆಂಡ್ ಬರುತ್ತಿದ್ದಂತೆ ಶುಕ್ರವಾರ ಹಾಸ್ಟೆಲ್ನಿಂದ ಮಾಯವಾಗಿ ಭಾನುವಾರ ಸಂಜೆ ನನ್ನ ರೂಮಿಗೆ ಬಂದು ಸೇರುತ್ತಿದ್ದೆ. ಅವನನ್ನು ಸಂಪೂರ್ಣವಾಗಿ ನಂಬಿದ್ದರಿಂದ ಅವನೊಂದಿಗೆ ಎಂಜಾಯ್ ಮಾಡಿದೆ. ಕಾಲೇಜಿಗೆ ಉಪನ್ಯಾಸಕರ ಮುಷ್ಕರದಿಂದಾಗಿ 10 ದಿನಗಳ ರಜೆ ನೀಡಿದರು. ಈ 10 ದಿನಗಳು ನಾನು ಹಾಸ್ಟೆಲ್ನಲ್ಲಿ ಊರಿಗೆ ಹೋಗುತ್ತಿದ್ದೇನೆ ಎಂದು ಹೇಳಿ ವಿರಾಟ್ನ ರೂಮಿನಲ್ಲಿಯೇ ಇದ್ದೆ. ಆ 10 ದಿನಗಳು ರಾತ್ರಿ ಹಗಲು ಎನ್ನದೆ ನಮ್ಮಿಬ್ಬರ ನಡುವೆ ಪ್ರೇಮಸಾಗರ ಹರಿಯಿತು. ಯಾರಿಗೆ ಕವಿ ಎನ್ನುವಂತೆ ಕಾಲ ಯಾರ ಸ್ವಿತ್ತು ಆಗದೆ ತಿರುಗುತ್ತಾ ಸಾಗಿತು. ನನ್ನ ಪದವಿ ಮುಗಿಯಿತು. ನನ್ನ ಅಕ್ಕನ ಮದುವೆಯಾಗಿ ಅವಳು ಯುಎಸ್ಗೆ ಹೋದಳು. ನಾನು ಹಾಸ್ಟೆಲ್ ಬಿಟ್ಟು ಮೈಸೂರಿಗೆ ಹೊರಟು ಹೋದೆ. ದಿನಗಳು ವಾರಗಳಾದವು. ವಾರಗಳು ತಿಂಗಳಾದವು. ಸುಮಾರು 8 ತಿಂಗಳುಗಳು ಕಳೆದರೂ ಅವನಿಂದ ಯಾವುದೇ ಮಾಹಿತಿ ಬರಲಿಲ್ಲ. ಅವನ ಫೋನ್ ಸಂಪರ್ಕಕ್ಕೆ ಸಿಗಲಿಲ್ಲ. ಆಗ ತಿಳಿಯಿತು ಎಲ್ಲ ಹುಡುಗಿಯರಂತೆ ನಾನು ಮೋಸ ಹೋಗಿದ್ದೇನೆ ಎಂದು. ನನಗೆ ಇಷ್ಟವಾಗಿ ಅವನೊಂದಿಗೆ ಎಂಜಾಯ್ ಮಾಡಿದ್ದಕ್ಕೆ ನನಗೆ ದುಃಖವಿಲ್ಲ. ಅವನು ನನ್ನನ್ನು ಮದುವೆಯಾಗುವುದಿಲ್ಲ ಎಂದು ಹೇಳಿದ್ದರೂ ಸಹ ನಾನು ಅವನೊಂದಿಗೆ ಎಂಜಾಯ್ ಮಾಡುತ್ತಿದ್ದೇನೇನೋ. ಆದರೆ ನನಗೆ ಮದುವೆಯ ಆಸೆ ಹುಟ್ಟಿಸಿದ್ದರಿಂದ ಬೇರೆ ಯೋಚನೆಯಿಲ್ಲದೆ ಅವನಿಗೆ ಎಲ್ಲವನ್ನೂ ಅರ್ಪಿಸಿಕೊಂಡಿದ್ದೆ. ಮನೆಯವರಿಗೆ ನನ್ನ ವಿಷಯಗಳೇನೂ ತಿಳಿದಿರಲಿಲ್ಲ. ಕಲ್ಯಾಣಂ ಬಂದರೂ ಕಕ್ಕಲು ಬೇಡದ ವ್ಯಾಧಿ ಬಂದರೂ ನಿಲ್ಲದು ಎನ್ನುವಂತೆ ನನ್ನ ತಂದೆಗೆ ಇಷ್ಟವಾದ ಒಂದು ಸಂಬಂಧ ಬಂತು. ಹುಡುಗ ಯಾವುದೋ ಸರ್ಕಾರಿ ಕಚೇರಿಯಲ್ಲಿ ಸೆಕ್ಷನ್ ಆಫೀಸರ್. ನೋಡಲು ಚೆನ್ನಾಗಿಯೇ ಇದ್ದಾನೆ. ನನಗೇಕೋ ಬೇಡ ಎನ್ನಲು ಮನಸ್ಸಾಗಲಿಲ್ಲ. ಮದುವೆಗೆ ಸಿದ್ಧಳಾದೆ. ನನ್ನ ತಂದೆಯವರು ತಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಅವರು ಕೇಳಿದ ಕನ್ಯಾಶುಲ್ಕವನ್ನು ವರದಕ್ಷಿಣೆ ಕೊಟ್ಟು ಮದುವೆ ಮಾಡಿ ಶೋಭನದ ಮುಹೂರ್ತ ಇಟ್ಟರು. ಟೆನ್ಷನ್ನಿಂದಲೇ ಪತಿಯ ಬೆಡ್ರೂಮ್ಗೆ ಹೆಜ್ಜೆ ಇಟ್ಟೆ. ನನ್ನ ಪತಿ 2 ನಿಮಿಷದಲ್ಲಿ ಆ ಕಡೆ ತಿರುಗಿ ಮಲಗಿಬಿಟ್ಟರು.
ನನ್ನ ಬಯಕೆ ಈಡೇರದೆ ಏನು ಮಾಡಬೇಕೆಂದು ತಿಳಿಯದೆ ಮುಂಜಾನೆ ಹೊತ್ತಿಗೆ ನಾನು ಮಲಗಿದೆ. ನಮ್ಮವರು ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಅತ್ತೆ ಮಾವ ಮತ್ತು ಪದವಿ ಓದುತ್ತಿದ್ದ ನಾದಿನಿಯೊಂದಿಗೆ 3 ಬೆಡ್ರೂಮ್ ಅಪಾರ್ಟ್ಮೆಂಟ್ಗೆ ಸ್ಥಳಾಂತರಗೊಂಡೆವು. ನಮ್ಮವರೊಂದಿಗೆ 1 ತಿಂಗಳು ಸಂಸಾರ ಮಾಡಿದ ಮೇಲೆ ತಿಳಿದ ವಿಷಯ ಏನೆಂದರೆ ನಮ್ಮವರು ಸಂಸಾರಕ್ಕೆ ಅಸಮರ್ಥರು ಎಂದು. ಮನೆಯಲ್ಲಿ ನನ್ನ ತಂದೆಯವರೊಂದಿಗೆ ಮಾತನಾಡಿ ಅವರಿಗೆ ಬೇಸರವಾಗದಂತೆ ಮಾಡಿ ನಾವು ವೈದ್ಯರ ಬಳಿ ಹೋದೆವು. ಎಲ್ಲವನ್ನೂ ಪರೀಕ್ಷಿಸಿದ ನಂತರ ಡಾಕ್ಟರ್ ಕೆಲವು ಮಾತ್ರೆಗಳನ್ನು ಕೊಟ್ಟು 1 ತಿಂಗಳು ಬಳಸಿ ಏನಾದರೂ ಬದಲಾವಣೆ ಕಾಣಿಸಬಹುದು ಎಂದು ಹೇಳಿ ಕಳುಹಿಸಿದರು. ಡಾಕ್ಟರ್ ಹೇಳಿದಂತೆ 1 ತಿಂಗಳು ಬಳಸಿದರು. 2 ತಿಂಗಳು ಬಳಸಿದರೂ ಪತಿಯಲ್ಲಿ ಯಾವುದೇ ಬದಲಾವಣೆ ಕಾಣಲಿಲ್ಲ. ಇದು ಹೀಗಿರುವಾಗ ನಮ್ಮವರ ಜೊತೆ ನಮ್ಮ ಮನೆಗೆ ಬರುವ ಸ್ನೇಹಿತರಲ್ಲಿ ಒಬ್ಬನು ಆಸೆಯಿಂದ ನನ್ನನ್ನೇ ನೋಡುತ್ತಿದ್ದ ವಿಷಯವನ್ನು ನಾನು ಗಮನಿಸಿದೆ. ನನ್ನ ಪತಿಯನ್ನು ಕೇಳಿದೆ, ನಾನು ಏನಾದರೂ ಕೆಲಸಕ್ಕೆ ಸೇರುತ್ತೇನೆ, ಮನೆಯಲ್ಲಿ ಇರುವುದು ಬೋರ್ ಆಗಿದೆ ಎಂದು. ನನ್ನ ಪತಿ ಈ ವಿಷಯವನ್ನು ತನ್ನ ಸ್ನೇಹಿತರಿಗೆ ಹೇಳಿದಂತೆ ಇದೆ. ನನ್ನನ್ನೇ ನೋಡುತ್ತಿದ್ದ ರಾಘವ್ ಹೇಳಿದ, ನನ್ನ ಆಫೀಸ್ನಲ್ಲಿ 1 ಪೋಸ್ಟ್ ಖಾಲಿ ಇದೆ. ನಿನಗೆ ಇಷ್ಟವಿದ್ದರೆ ದಸರಾದ ನಂತರ ಬಂದು ಸೇರಿಕೊಳ್ಳಬಹುದು. ರಾಘವ್ಗೆ ಒಂದು ಪೂರ್ವ ಪ್ರಾಥಮಿಕ ಶಾಲೆ ಇದೆ. ಅದರಲ್ಲಿ ಸುಮಾರು 350 ಮಕ್ಕಳು ಇರುತ್ತಾರೆ. ಅವನು ಅದರಲ್ಲಿ 50% ಪಾಲುದಾರ. ಅವನಿಗೆ ಪಿಯ ವೈಯಕ್ತಿಕ ಸಹಾಯಕ ಅವಶ್ಯಕತೆ ಇದೆ. ಅವನು ನನ್ನನ್ನು ಆ ಹುದ್ದೆಗೆ ತೆಗೆದುಕೊಳ್ಳುವುದಾಗಿ ನನ್ನ ಪತಿಗೆ ಹೇಳಿದ. ಅವನಿಗೆ ಲೋಕದೃಷ್ಟಿ ಇರದೆ ನನ್ನ ಸಂಸಾರ ಹಾಳಾಗದೆ ನನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳಲು ಪ್ರಸ್ತುತ ಈ ರಾಘವ್ನೊಬ್ಬನೇ ನನಗೆ ಕಾಣುತ್ತಿದ್ದಾನೆ. ಹಬ್ಬದ ನಂತರ ನನ್ನ ಪತಿ ತನ್ನ ಬೈಕ್ನಲ್ಲಿ ಶಾಲೆಯಲ್ಲಿ ನನ್ನನ್ನು ಇಳಿಸಿ ಜಾಗ್ರತೆ, ಸಂಜೆ ಮನೆಗೆ ಬಂದು ಬಿಡು ಎಂದು ಹೇಳಿ ಹೋದರು. ರಾಘವ್ ನನ್ನನ್ನು ಎಲ್ಲ ಸಿಬ್ಬಂದಿಗೆ ಪರಿಚಯಿಸಿದ. ನಂತರ ತನ್ನ ರೂಮಿಗೆ ಬರುವಂತೆ ಕರೆದ. ಅವನ ರೂಮಿಗೆ 2 ಬಾಗಿಲುಗಳಿದ್ದವು. ಒಂದು ಮುಖ್ಯ ದ್ವಾರ, ಇನ್ನೊಂದು ಕ್ಲಾಸ್ ರೂಮ್ ಕಡೆಗೆ. ಆ ಬಾಗಿಲು ಕ್ಲಾಸ್ ರೂಮಿಗೆ ಎದುರಾಗಿತ್ತು. ಅವನ ರೂಮಿಗೆ ಅಂಟಿಕೊಂಡಂತೆ ಇನ್ನೊಂದು ಚಿಕ್ಕ ಬೆಡ್ರೂಮ್ ಇತ್ತು. ಅದಕ್ಕೆ ಅಂಟಿಕೊಂಡಂತೆ ಬಾತ್ರೂಮ್ ಕೂಡ ಇತ್ತು. ಅವನ ರೂಮಿನಲ್ಲಿ ಚಿಕ್ಕದೊಂದು ಕ್ಯಾಬಿನ್ ಇತ್ತು. ಆ ಕ್ಯಾಬಿನ್ನಲ್ಲಿಯೇ ನಾನು ಕುಳಿತುಕೊಳ್ಳಬೇಕಿತ್ತು. ನನ್ನ ಕೆಲಸ ಶುಲ್ಕ ವಸೂಲಿ ಮಾಡುವುದು, ಆಫೀಸ್ ಲೆಟರ್ಗಳನ್ನು ಟೈಪ್ ಮಾಡುವುದು, ಹೆಡ್ಮಾಸ್ಟರ್ಗೆ ಬರುವ ಕರೆಗಳನ್ನು ಸ್ವೀಕರಿಸುವುದು. ಸಾಮಾನ್ಯವಾಗಿ ನನಗೆ ಹೆಚ್ಚು ಕೆಲಸ ಇರುವುದಿಲ್ಲ ಎಂದು ರಾಘವ್ ಹೇಳಿದ. ಸಿಬ್ಬಂದಿಯ ಮುಂದೆ ಹೆಚ್ಚು ಸಲ್ಲಾಪದಿಂದ ಇರಬೇಡ. ಬೇಕಿದ್ದರೆ ಈ ರೂಮಿನಲ್ಲಿ ನೀನು ಫ್ರೀ ಆಗಿ ಇರು. ಹೊರಗೆ ಮಾತ್ರ ಎಲ್ಲ ಸಿಬ್ಬಂದಿಯಂತೆ ನಡೆದುಕೊಳ್ಳಬೇಕು ಎಂದು ಕೆಲವು ಸಲಹೆಗಳನ್ನು ನೀಡಿದ. ನನ್ನೊಂದಿಗೆ ಮಾತನಾಡುತ್ತಿದ್ದಷ್ಟು ಹೊತ್ತು ನನ್ನ ಕಡೆ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ. ಆ ಮಾತುಗಳಲ್ಲಿ ನನಗೆ ತಿಳಿದ ವಿಷಯವೇನೆಂದರೆ ನನ್ನ ಪತಿಯ ಆರೋಗ್ಯದ ವಿಷಯ ಅವನಿಗೆ ತಿಳಿದಿದೆ ಎಂದು. ಆನಂತರದ 2 ದಿನಗಳು ಆಫೀಸ್ ವಿಷಯಗಳನ್ನು ತಿಳಿದುಕೊಳ್ಳುವುದರಲ್ಲಿ ಕಳೆದು ಹೋಯಿತು. 3ನೇ ದಿನದಿಂದ 1 ವಾರ ರಜೆ ನೀಡಲಾಯಿತು. ಈ ರಜೆ ಮಕ್ಕಳಿಗೆ ಮಾತ್ರ. ಆಫೀಸ್ ಸಿಬ್ಬಂದಿ ಮಾತ್ರ ಬೆಳಿಗ್ಗೆ ಬಂದು 2:30 ಗಂಟೆಗೆ ಹೋಗಬಹುದು ಎಂದು ನೋಟಿಸ್ ಬಂತು. ಮಕ್ಕಳು ಹೇಗಿದ್ದರೂ ಇಲ್ಲ ಅಲ್ವಾ ಎಂದು ಡ್ರೆಸ್ ಹಾಕಿಕೊಂಡು ಆಫೀಸ್ಗೆ ಹೋದೆ. ಆಫೀಸ್ ಬಗ್ಗೆ ಮಾತನಾಡುತ್ತಾ ಮಧ್ಯದಲ್ಲಿ ಹೇಳಿದ, ಅನನ್ಯ, ನೀನೆಂದರೆ ನನಗೆ ತುಂಬಾ ಇಷ್ಟ. ನಿನ್ನನ್ನು ಮೊದಲ ಬಾರಿಗೆ ನೋಡಿದಾಗಲೇ ಹೇಗಾದರೂ ನಿನ್ನನ್ನು ಪಡೆಯಬೇಕೆಂದುಕೊಂಡಿದ್ದೆ ಎಂದು ಏನೇನೋ ಮಾತನಾಡಲು ಶುರುಮಾಡಿದ. ನಾನು ಕೋಪದಿಂದ ಅವನ ಕಡೆ ನೋಡಿ ಹೊರಗೆ ಬಂದೆ. ನಾನು ಬರುತ್ತಿರುವಾಗಲೇ ನನ್ನ ಹಿಂದೆಯೇ ಬಂದು ನನ್ನನ್ನು ತಬ್ಬಿಕೊಂಡ. ಮೊದಲ ದಿನವೇ ಶರಣಾದರೆ ಲೋಕ ಆಗುತ್ತದೆ ಎಂದು ಹೇಳಿ ಅವನಿಂದ ಬಿಡಿಸಿಕೊಂಡು ನನ್ನ ಕೈಯಿಂದ ಅವನ ಕೈಮೇಲೆ ಹೊಡೆಯುತ್ತಾ ಬೈಯುತ್ತಾ ನನ್ನ ಕ್ಯಾಬಿನ್ಗೆ ಬಂದೆ. 10 ನಿಮಿಷಗಳ ನಂತರ ಹೊರಗೆ ಬಂದು ಕೋಪದಿಂದಿದ್ದ ನನ್ನನ್ನು ನೋಡಿ, ಕ್ಷಮಿಸು ಅನನ್ಯ, ನಿನ್ನ ಮೇಲಿದ್ದ ಇಷ್ಟವೇ ನನ್ನನ್ನು ಹಾಗೆ ಮಾಡಿಸಿತು ಎಂದ. ನಾನು 2 ದಿನ ರಜೆ ಹಾಕುತ್ತಿದ್ದೇನೆ ಎಂದು ಕೋಪದಿಂದ ನೋಡಿ ನನ್ನ ಕೆಲಸದಲ್ಲಿ ಮುಳುಗಿ ಹೋದೆ. ನನ್ನ ಕೋಪ ನೋಡಿ ಅವನು ಅಲ್ಲಿಂದ ಹೊರಟು ಹೋದ. ಮರುದಿನವೂ ಅವನೊಂದಿಗೆ ಕೋಪವಾಗಿಯೇ ಇದ್ದೆ. ನಾನು ಕಾಣಿಸಿದ ಪ್ರತಿಬಾರಿಯೂ ಕ್ಷಮೆ ಕೇಳುತ್ತಲೇ ಇದ್ದ. ಹಾಗೆ ಮುಂದುವರಿಸಿದರೆ ಅವನು ನನಗೆ ಎಲ್ಲಿ ದೂರವಾಗಿ ಬಿಡುತ್ತಾನೋ ಎಂದು. ಮುಂದಿನ ದಿನ ಅವನು ಕ್ಷಮೆ ಕೇಳಿದಾಗ, ನೀನು ಹಾಗೆ ಹಿಡಿದುಕೊಂಡರೆ ಯಾರಾದರೂ ನೋಡಿದರೆ ನನ್ನ ಮಾನವೇನೂ ಆಗಬೇಕು ಎಂದೇ ಸ್ವಲ್ಪ ನಗುವನ್ನು ಮುಖದ ಮೇಲೆ ತಂದುಕೊಂಡು. ಅಂದರೆ ಯಾರೂ ನೋಡದಿದ್ದರೆ ನಿನಗೆ ಓಕೆನಾ ಎಂದ ನನ್ನ ಕಡೆ ಕುಚೇಷ್ಟೆಯಿಂದ ನೋಡುತ್ತಾ. ನಿನ್ನನ್ನು ಎಂದು ಮತ್ತೊಮ್ಮೆ ಕೋಪದಿಂದ ನೋಡಿ ಅವನ ರೂಮಿನಿಂದ ಹೊರಟು ಹೋದೆ. ಇನ್ನೂ 2 ದಿನಗಳಷ್ಟೇ ರಜೆ. ಆನಂತರ ಶಾಲೆ ಶುರುವಾಗುತ್ತದೆ. ಮಕ್ಕಳು ಬಂದ ಮೇಲೆ ಏನೂ ಮಾಡಲು ಸಾಧ್ಯವಿಲ್ಲ ಎಂದುಕೊಂಡು ಹೇಗಾದರೂ ನಾಳೆ ಅವನೊಂದಿಗೆ ಕಳೆಯಬೇಕು ಎಂದು ಪ್ಲಾನ್ ಮಾಡಿದೆ. ಮರುದಿನ ನನಗೆ ಇಷ್ಟವಾದ ಸೀರೆ ಉಟ್ಟು ನೋಡುತ್ತಿದ್ದಂತೆ ಟೆಂಟೇಷನ್ ಆಗುವಂತೆ ರೆಡಿಯಾಗಿ ಶಾಲೆಗೆ ಹೋದೆ. ನಾನು 9:30ಕ್ಕೆ ಹೋದೆ. ರಾಘವ್ 9:30ಕ್ಕೆ ಬಂದ. ಅಷ್ಟೊತ್ತಿಗೆ ಸಿಬ್ಬಂದಿ ಯಾರೂ ಬಂದಿರಲಿಲ್ಲ. ನನ್ನ ಕ್ಯಾಬಿನ್ನಲ್ಲಿ ಬ್ಯಾಗಿಟ್ಟು ಅವನ ರೂಮಿಗೆ ಹೋಗಿ ಹಲೋ ಹೇಳಿದೆ. ನನ್ನನ್ನು ನೋಡಿದ ಕೂಡಲೇ ಹಾಯ್ ಹೇಳಿ ಎದ್ದು ಬಂದು ನನ್ನನ್ನು ಅಪ್ಪಿಕೊಂಡ. ನಾನು ಚಿಕ್ಕದಾಗಿ ನಗುತ್ತಾ ಅವನ ಕಣ್ಣುಗಳೊಳಗೆ ನೋಡಿದೆ. ನನ್ನ ಮನಸ್ಸಿನಲ್ಲಿದ್ದ ಬಯಕೆ ಅವನಿಗೆ ಅರ್ಥವಾದಂತೆ ಕ್ಲಾಸ್ ರೂಮ್ ಕಡೆಗಿದ್ದ ಬಾಗಿಲು ತೆರೆದು
ಅಲ್ಲಿಂದ ಹೊರಗೆ ಹೋಗಿ ಮುಖ್ಯ ದ್ವಾರವನ್ನು ಲಾಕ್ ಮಾಡಿ ಒಳಗೆ ಬಂದು ಕ್ಲಾಸ್ ರೂಮ್ ಕಡೆಗಿದ್ದ ಬಾಗಿಲನ್ನು ಒಳಗಿನಿಂದ ಲಾಕ್ ಮಾಡಿ ನನ್ನನ್ನು ಬೆಡ್ರೂಮ್ಗೆ ಕರೆದುಕೊಂಡು ಹೋದ. ನಾನು ತಪ್ಪು ಮಾಡಿದರೂ ಸರಿಯಾದ ವ್ಯಕ್ತಿಯೊಂದಿಗೆ ತಪ್ಪು ಮಾಡುತ್ತಿದ್ದೇನೆ ಎಂದು ನಂಬಿಕೆ ಮೂಡಿತು. ನಾವಿಬ್ಬರೂ ಹಾಗೆ 12 ಗಂಟೆಯವರೆಗೆ ಕಷ್ಟಪಟ್ಟೆವು. ಇಬ್ಬರೂ ಫ್ರೆಶ್ ಆಗಿ ಯಾರೂ ನೋಡದಂತೆ ಅವನು ಮುಖ್ಯ ದ್ವಾರವನ್ನು ತೆರೆಯಲು ನಾನು ನನ್ನ ಕ್ಯಾಬಿನ್ಗೆ ಹೋಗಿ ಬ್ಯಾಗ್ ತೆಗೆದುಕೊಂಡು ಮನೆಗೆ ಬಂದೆ.